ಹಾಯ್ ರಘು. ಏನ್ ರಘು, 4 ದಿನದಿಂದ ಕೆಲ್ಸಕ್ಕೆ ಬಂದಿಲ್ಲ? ಯಾಕೋ ಬೇಜಾರಲ್ಲಿದ್ಯಾ? ನನ್ನ ಫ್ರೆಂಡ್ ಒಬ್ಬ ಎಕ್ಸ್ಪೈರ್ ಆಗ್ಬಿಟ್ಟ ಕಣೋ. ಫ್ರೆಂಡಾ? ಯಾರು? ಅದೇ ವಿನೋದ್ ಅಂತ. ಅವನು ನನ್ನ ಆತ್ಮೀಯ, ಒಬ್ಬ ಒಳ್ಳೆ ಫ್ರೆಂಡು ಕಣೋ. ಅವನೆಲ್ಲ ಹೇಗೆ ಸಿಗ್ತ? ಹಲೋ ಸರ್, ನಿಮ್ಮನ್ನೇ. ಯಾಕೆ ಸರ್ ಅಳ್ತಾ ಇದ್ದೀರಾ? ಏನಾಯ್ತು ಹೇಳಿ. ಸರ್, ನನ್ನ ಹೆಸರು ವಿನೋದ್ ಅಂತ ಸರ್. ನನ್ನ ಊರು ಕೋಲಾರ. ಕೆಲ್ಸಕ್ಕಂತ ಊರು ಬಿಟ್ಟು ಬೆಂಗಳೂರು ಬಂದೆ. ಕೆಲಸನೇ ಸಿಕ್ಕಿಲ್ಲ ಸರ್. ನೋಡಿ ಸರ್, ಇದು ಬೆಂಗಳೂರು. ಬಂದ ತಕ್ಷಣ ಕೆಲಸ ಸಿಗೋದು ತುಂಬಾ ಕಷ್ಟ. ಪ್ರಯತ್ನ ಪಡ್ತಾನೆ ಇರಬೇಕು. ನೀವು ಇಲ್ಲಿ ಯಾರಾದ್ರೂ ನಿಮ್ ಸ್ನೇಹಿತರಿದ್ರೆ ಅವ್ರ ಮನೇಲಿ ಉಳ್ಕೊಳ್ಳಿ. ಅಲ್ಲಿಂದಾನೆ ನೀವು ಕೆಲ್ಸಕ್ಕೆ ಪ್ರಯತ್ನ ಪಡ್ಬೋದಲ್ವಾ? ಮತ್ ಯಾಕೆ ಸರ್ ಅಳ್ತಾ ಇದ್ದೀರಾ? ಸರ್, ನಂಗೆ ಊರಲ್ಲಿ ಯಾರು ಗೊತ್ತಿಲ್ಲ ಸರ್. ಏನ್ ಸರ್ ತಮಾಷೆ ಮಾಡ್ತಾ ಇದ್ದೀರಾ? ಈ ಊರಲ್ಲಿ ಯಾರು ಗೊತ್ತಿಲ್ಲ ಅಂತೀರಾ? ಮತ್ತೆ ಯಾವ ಧೈರ್ಯದ ಇಲ್ಲಿಗೆ ಬಂದ್ರಿ? ಸರ್, ಇಲ್ಲೇ ಎಲ್ಲಾದ್ರೂ ಕೆಲಸ ಸಿಕ್ಕಿದ್ರೆ ಉಳ್ಕೊಳ್ಳೋ ವ್ಯವಸ್ಥೆ ಆಗುತ್ತೆ ಅಂತ ಅನ್ಕೊಂಡೆ ಬಂದೆ. ಆದರೆ ಇಲ್ಲಿ ಈ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಸರ್. ನೋಡಕ್ಕೆ ಒಳ್ಳೆ ಓದ್ಕೊಂಡಿರೋ ತರ ಕಾಣ್ತೀರಾ, ಆದ್ರೆ ಮಾತಾಡೋದು ಬುದ್ಧಿ ಇಲ್ಲದೆ ಇರೋ ತರ. ನಿಜ ಹೇಳಿ, ನೀವು ಕೆಲಸ ಹುಡ್ಕೊಂಡು ಬಂದ್ರ ಅಥವಾ ಮನೇಲಿ ಜಗಳ ಆಡ್ಕೊಂಡು ಮನೆ ಬಿಟ್ಟು ಬಂದ್ರ? ಹೌದು ಸರ್, ಜಗಳ ಆಡ್ಕೊಂಡೆ ಮನೆ ಬಿಟ್ಟು ಬಂದೆ. ಆದರೆ ಗೊತ್ತು ಗುರಿ ಇಲ್ದಿರೋ ಊರಲ್ಲಿ ಎಲ್ಲೋಗ್ಬೇಕು, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ನಿಮ್ಮ ಅಭ್ಯಂತರ ಏನೂ ಇಲ್ಲ ಅಂದ್ರೆ ನೀವು ನನ್ನ ಮನೇಲೆ ಉಳ್ಕೋಬಹುದು. ಬೇಡ ಸರ್, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ತೊಂದ್ರೆ ನನಗಲ್ಲ ಸರ್, ನಿಮಗೆ. ಯಾಕಂದ್ರೆ ಈ ಊರು ಸರಿ ಇಲ್ಲ. ಅದು ಅಲ್ಲದೆ ನಾನು ಈ ಊರಿಗೆ ಹೊಸದಾಗಿ ಬಂದಾಗ ಈ ಥರದ ತೊಂದರೆಗಳನ್ನ ತುಂಬಾ ಅನುಭವಿಸಿದ್ದೀನಿ. ನಾನು ಅನುಭವಿಸಿರೋ ತೊಂದರೆಗಳು ನೀವು ಅನುಭವಿಸಬಾರ್ದು ಅಲ್ಲ ಅಷ್ಟೇ. ನಿಮ್ಗೆ ಇಷ್ಟ ಆದ್ರೆ ಬನ್ನಿ, ಇಲ್ಲ ಅಂದ್ರೆ ಪರವಾಗಿಲ್ಲ. ಸರಿ ಸರ್, ನಿಮ್ಮ ಮನೆಗೆ ಬರ್ತೀನಿ. ಆದರೆ ಏನು ಆದ್ರೆ? ಮತ್ತೆ ನೀವು ನನ್ನ ಸರ್ ಅಂತ ಕರಿಬೇಡಿ. ನನ್ನ ಹೆಸರು ವಿನೋದ್ ಅಂತ ಹಾಗೆ ಕರೀರಿ. ಅಯ್ಯೋ ಅಷ್ಟೇ ತಾನೇ. ಆದ್ರೆ ನೀವು ಅಷ್ಟೇ ನನ್ನನ್ನ ಸರ್ ಅಂತ ಕರಿಬಾರ್ದು. ನನ್ನ ಹೆಸರು ರಘು ಅಂತ, ರಘು ಅಂತಾನೆ ಕರಿಬೇಕು, ಆಯ್ತಾ? ಸರಿ ಸರ್. ಸರಿ, ಹೊಡೋಣ. ಸರಿ ಸರ್. ಬನ್ನಿ ವಿನೋದ್. ಇದೇ ನೋಡಿ ನನ್ನ ತಾಜ್ ಮಹಲ್. ಆದ್ರೆ ಮುಮ್ತಾಜ್ ಇಲ್ಲ ಅಷ್ಟೇ. ರಘುವರೇ, ನಿಮ್ಮ ಮನೆ ನಿಮ್ಮ ಮನಸ್ಸಷ್ಟೇ ಚೆನ್ನಾಗಿದೆ. ಸುಮ್ಮನೆ ನೀವು ಅಷ್ಟೆಲ್ಲ ಹೋಗಲ್ಬೇಡಿ. ನೀವು ತೊಳಿ ಬ್ಯಾಗ್ ಇಟ್ಬಿಟ್ಟು ಮೊದಲು ಫ್ರೆಶ್ ಅಪ್ ಆಗಿ ಆಮೇಲೆ ನಿಧಾನ ಕುತ್ಕೊಂಡು ಮಾತಾಡೋಣ. ಸರಿ, ತೊಳಿ. ಇದೇ ಬಾತ್ರೂಮ್.
ಹೆಂಗೋ ಯಾವುದೋ ಕೆಲಸ ಆದರೆ ಸಾಕಪ್ಪ. ದೇವರಲ್ಲಿ ನಾನು ಕೂಡ ಅದನ್ನೇ ಕೇಳ್ಕೊಂಡಿದ್ದೀನಿ. ಯೋಚನೆ ಮಾಡಬೇಡ, ನೀನು ಹೋಗೋ ಕೆಲಸ ಖಂಡಿತವಾಗ್ಲೂ ಆಗುತ್ತೆ. ತಗೋಯ್ತು. ಹೋಗೋಣ. ಮೇಡಮ್ ನಿಮಿಷ ನಿಂತ್ಕೊಂತೀರಾ? ಯಾಕ್ರಿ ನನ್ನಿಂದ ಬರ್ತಾ ಇದ್ದೀರಾ? ಹತ್ರ ಒಂದು ವಿಷಯ ಹೇಳಬೇಕಿತ್ತು. ನಿಮ್ಮ ನೋಡಿದ ತಕ್ಷಣ ಹೇಳೋಣ ಅಂದ್ಕೊಂಡು ಹೇಳೋಕ್ಕಾಗಿಲ್ಲ. ನೀವು ಹೇಳಲೇಬೇಕು ಅಂತ ಧೈರ್ಯ ಮಾಡಿ ಬಂದಿದ್ದೀನಿ. ಪ್ಲೀಸ್ ಹೇಳಿ, ಏನದು? ಅದು ಅದು ಅದನ್ನೇ ಏನು ಅಂತ ಕೇಳ್ತಾ ಇರೋದು. ಮೇಡಮ್ ಹೇಳ್ರಿ, ಏನ್ ನಿಮ್ ಗೋಳು? ಐ ಲವ್ ಯು ಮೇಡಮ್. ಹಲೋ, ನಿಮ್ಗೇನ್ ತಲೆಗಿಲೆ ಕೆಟ್ಟಿಲ್ಲ ತಾನೆ? ನಾನ್ ಯಾರು, ನನ್ನ ಹೆಸರೇನು ಏನು ಗೊತ್ತಿಲ್ಲ. ಲವ್ ಮಾಡ್ತೀರಾ? ಲವ್ವು ನೀವು ನನ್ನ ಲವ್ ಮಾಡ್ತೀನಿ ಅಂತ ಹೇಳ್ರಿ ಸಾಕು. ಆಮೇಲೆ ನೀವು ಯಾರು, ನಿಮ್ಮ ಹೆಸರೇನು ಅಂತ ತಿಳ್ಕೊಂಡ್ರೆ ಆಯಿತು. ಸರಿ. ನಾನು ಯೋಚನೆ ಮಾಡ್ಬಿಟ್ಟು ಮೇಡಮ್, ನಾಳೆ ಇದೇ ಜಾಗದಲ್ಲಿ ಕಾಯ್ತಾ ಇರ್ತೀನಿ. ಹಾಯ್. ಹಾಯ್. ಹುಡುಗಿರಿ ಇದೊಂದು ಮಾತ್ರ ಚೆನ್ನಾಗಿ ಹೇಳ್ತೀರಾ. ಏನನ್ನ? ಹಾಯ್ ಅಂದರೆ ಹಾಯ್ ಅಂತೀರಾ, ಬಾಯ್ ಅಂದರೆ ಬಾಯ್ ಅಂತೀರಾ, ಐ ಲವ್ ಯು ಅಂದರೆ ಯೋಚನೆ ಮಾಡಿ ಹೇಳ್ತೀನಿ ಅಂತೀರಾ. ನೀವು ಹುಡುಗಿರು ಐ ಲವ್ ಯು ಅಂದರೆ ಸಾಕು, ಹುಡುಗರಿಗೆ ಅದೇ ಸ್ವರ್ಗ ಆಗುತ್ತಾ? ಐ ಲವ್ ಯು. ಏನು ಅಂದ್ರಲ್ಲ? ಏನು ತಾನು ಎಲ್ಲ ಬೇಡ, ನನ್ನ ಹೆಸರು ಶಾಲಿನಿ ಅಂತ. ಸರಿ, ಹಾಗೆ ಕರೀರಿ. ಶಾಲಿನಿ, ನೀವೇನೋ ಹೇಳಿದ್ರಿ. ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಕಣ್ರಿ. ಹಾಯ್ ವಿನೋದ್. ಯಾಕೋ ಬೇಜಾರಾಗಿದ್ಯಾ? ರಘು, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಯಾಕೆ, ಏನಾದರೂ ಪ್ರಾಬ್ಲಮ್ಮಾ? ಹಾಗೇನಿಲ್ಲ, ನಾನು ಹುಡುಗಿನ ಪ್ರೀತಿಸ್ತಾ ಇದ್ದೆ. ಈ ವಿಷಯ ನಿಂಗೆ ಮುಂಚೆನೇ ಹೇಳಬೇಕು ಅಂದ್ಕೊಂಡಿದ್ದೆ, ಆದರೆ ಹೇಳೋಕ್ಕಾಗಿಲ್ಲ. ಪರವಾಗಿಲ್ಲ ಬಿಡು, ಈಗಲಾದ್ರೂ ಹೇಳಬೇಕು ಅಂತ ಅನ್ನಿಸ್ತಲ್ಲ. ಮತ್ತೆ ಹೇಗಿದ್ದಾಳೆ ನಿನ್ನ ಬೆಳದಿಂಗಳ ಬಾಲೆ? ಎಲ್ಲಿರೋದು, ಏನು ಮಾಡ್ಕೊಂಡಿರೋದು? ನನಗೂ ಸ್ವಲ್ಪ ಹೇಳಪ್ಪ, ನಾನು ತಿಳ್ಕೊತೀನಿ. ಅವಳ ಹೆಸರು ಶಾಲಿನಿ ಅಂತ, ಇದೇ ಏರಿಯಾದಲ್ಲಿರೋದು. ಯಾವುದೋ ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾಳೆ. ಮತ್ತಿನ್ ಯಾಕೋ ಬೇಜಾರು? ಪ್ರೀತಿಸೋದಕ್ಕೆ ಹುಡುಗಿ ಸಿಕ್ಕಿದ್ದಾಳೆ, ಮಾಡೋದಕ್ಕೆ ಕೆಲಸ ಇದೆ, ಮತ್ತಿನ್ ಏನು ಯೋಚನೆ ಮಾಡ್ತಾ ಇದೆಯಾ ನೀನು? ಅದು ಯಾಕೋ ಗೊತ್ತಿಲ್ಲ, ಅವಳು 4 ದಿನದಿಂದ ಕಾಲು ಮಾಡಿಲ್ಲ, ನಂಗೆ ಸಿಕ್ಕೂ ಇಲ್ಲ. ನಂಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ನೋಡು ವಿನೋದ್, ಈ ಪ್ರೀತಿ ಗೀತಿ ಎಲ್ಲ ನಮ್ಗೆ ಆಗ ಬರಲ್ಲ. ಆದರೂ ನೀನು ನನ್ನ ಸ್ನೇಹಿತ ಅಂತ ಒಂದು ಒಳ್ಳೆ ಮಾತು ಹೇಳ್ತೀನಿ ಕೇಳು. ನಾವು ಪ್ರೀತಿಸೋರು ನಮಗೆ ಸಿಗಲೇಬೇಕು ಅಂತ ಆ ದೇವರು ನಮ್ಮ ಹಣೆ ಮೇಲೆ ಬರೆದು ಕಳಿಸಿದ್ರೆ ಅವ್ರು ಖಂಡಿತವಾಗ್ಲೂ ಸಿಗ್ತಾರೆ. ಇಲ್ಲ ಅಂದರೆ ಜೀವನ ಪೂರ್ತಿ ಸಿಗೋದು ಒಂದೇ, ಕಣ್ಣೀರು. ತಿಳ್ಕೊ, ಪ್ರೀತಿ ಅಂದರೆ ಹಾಗೇನೆ. ಪ್ರೀತಿಸೋಕ್ಕೂ ಮೊದಲು
ಹೃದಯ ಪ್ರೀತಿಸೋರು ಸಿಗ್ತಾರಾ ಅಂತ ಕಾಯುತ್ತೆ. ಪ್ರೀತಿಸೋಳು ಕಣ್ಣಿಗೆ ಕಾಣಿಸಿದ ತಕ್ಷಣ ಅವಳು ನನ್ನ ಪ್ರೀತಿನ ಒಪ್ಕೋತಾಳ ಅಂತ ಕಾಯುತ್ತೆ. ಅವಳು ಪ್ರೀತಿನ ಒಪ್ಕೊಂಡ್ಮೇಲೆ ಅವಳು ನನ್ನನ್ನು ಎಲ್ಲಿ ಬಿಟ್ಟು ಹೋಗ್ತಾಳೋ ಅನ್ನೋ ಭಯದಲ್ಲಿ ಪ್ರತಿ ಕ್ಷಣ ಸಾಯುತ್ತೆ. ನಗ್ಸೋಕೆ ಕಾರಣನೂ ಪ್ರೀತಿನೇ, ನಡ್ಸೋಕೆ ಕಾರಣನೂ ಪ್ರೀತಿನೇ, ಹಾಗೆ ಸಾಯೋ ಕಾರಣನೂ ಪ್ರೀತಿನೇ. ಯಾಕೋ ರಘು, ಪ್ರೀತಿ ಅಂದರೆ ಅಷ್ಟೊಂದು ಬೇಜಾರಾಗಿ ಮಾತಾಡ್ತೀಯ? ನಿನಗಂತ ಪ್ರೀತಿ? ಅಂತ ಪ್ರೀತಿ ಏನು ಅಲ್ಲ ಬಿಡಪ್ಪ. ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ. ಅವಳು ಬಂದ್ಲು, ಇದ್ಲು, ಹೋದ್ಲು, ಅಷ್ಟು ಮಾತ್ರ ಗೊತ್ತು. ಜೀವನನೇ ಬೇಡ ಅಂತ ಅನ್ಸ್ಬಿಟ್ಟಿತ್ತು. ಆದ್ರೆ ಸಾಯೋದು ಹೇಳಿತನ ಅಂತ ನನ್ನ ಮನಸ್ಸು ಹೇಳ್ತು. ಗೆಳೆಯ, ಒಂದಂತೂ ನಿಜ, ಅವಳು ಪ್ರೀತಿ ನೆನಪಲ್ಲೇ ಪ್ರತಿ ದಿನ ಕೊರಗಿ ಕೊರಗಿ ಸಾಯ್ತಾ ಇದ್ದೆ. ನೀನು ಬಂದ ಮೇಲೆ ನನಗೆ ಸ್ವಲ್ಪ ನೆಮ್ಮದಿ ಅಂತ ಸಿಕ್ಕಿದ್ದು. ಪ್ರೀತಿ ಮನಸ್ಸನ್ನ ಕೆಡಿಸುತ್ತೆ, ಅದೇ ಸ್ನೇಹ ಮನಸ್ಸನ್ನ ಉಳಿಸುತ್ತೆ. ಐ ಲವ್ ಫ್ರೆಂಡ್ಸ್. ಫ್ರೆಂಡ್ ಈಸ್ ಫಸ್ಟ್, ಲವರ್ ಈಸ್ ನೆಕ್ಸ್ಟ್. ನಾನು ಹೇಳೋದೆಲ್ಲ ಹೇಳಿದ್ದೀನಿ, ನೀನು ಯೋಚನೆ ಮಾಡು. ನನಗೆ ಇದೇ ಬರ್ತಾ ಇದೆ. ಗುಡ್ ನೈಟ್. ಹಲೋ. ಹಾಂ ಶಾಲಿನಿ, ಹೇಳು. ಹಾಂ, ಮಾತಾಡ್ಬೇಕಾ? ನಾಳೆನಾ? ಓಕೆ, ಸಿಗ್ತೀನಿ. ಅದೇ ಸ್ಪಾಟಲ್ಲಿ ಹಾಂ, ಸರಿ, ಸಿಗ್ತೀನಿ. ಹಾಯ್ ವಿನೋದ್. ಹಾಯ್ ಶಾಲಿನಿ. ಯಾಕೆ 4 ದಿವಸದಿಂದ ಫೋನ್ ಮಾಡಿಲ್ಲ? ಏನೋ ಮಾತಾಡಬೇಕು ಅಂದೆ, ಏನಾಯಿತು? ಅದು ವಿನೋದ್, ಅದು ನಿಂಗೊಂದು ವಿಷಯ ಹೇಳಬೇಕು. ಆದರೆ ಅದು ಹೇಗೆ ಹೇಳೋದಂತ ನಂಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಶಾಲಿನಿ, ಏನಾಯಿತು? ನಮ್ಮ ಮನೇಲಿ ನನಗೆ ಮದುವೆ ಫಿಕ್ಸ್ ಮಾಡಿದ್ದಾರೆ. ಅವನೇ ನನ್ನ ಮದುವೆ ಆಗ್ತಿರೋ ಹುಡುಗ. ಶಾಲಿನಿ, ಏನು ಹೇಳ್ತಾ ಇದೀಯಾ? ನನಗೆ ಪ್ರೀತಿಸಿದ್ದು? ಇದು ನಮ್ಮ ಮನೆಯವ್ರ ನಿರ್ಧಾರ. ದಯವಿಟ್ಟು ನಾನು ಏನೂ ಕೇಳಬೇಡ. ತುಂಬ ಹೊತ್ತು ನಿಂತ್ಕೊಂಡು ಇಲ್ಲಿ ಮಾತಾಡಿದ್ರೆ ಯಾರಾದರೂ ಏನಾದರೂ ಅನ್ಕೊತಾರೆ. ದಯವಿಟ್ಟು ನನ್ನ ಮರ್ತ್ಬಿಡು, ನಾನೇನು ಹೊರಡ್ತೀನಿ. ಮೊಬೈಲ್ ಬರೀ ಸ್ವಿಚ್ ಆಫ್ ಬರ್ತಾ ಇದೆ. ಎಲ್ಲಿ ಹೋದ ಅವನು? ಹೋದ ಅವನು? ರಾತ್ರಿ 11 ಆಯ್ತು. ನನ್ನ ರಾತ್ರಿ ಆಡಿದ ಮಾತಿಂದ ಅವನಿಗೇನಾದ್ರೂ ಬೇಜಾರಾಗಿದೆಯಾ? ನಾನು ಅವನ ಹತ್ರ ಮಾತಾಡಬಾರ್ದಾಗಿತ್ತು. ಎಷ್ಟು ಬೇಜಾರು ಮಾಡ್ಕೊಂಡ್ರೋ ಏನು. ಎಷ್ಟೊತ್ತಿಗೆ ಬರ್ತಾನೋ ಏನೋ.
ಯಾರಪ್ಪ ಇಷ್ಟೊತ್ತಲ್ಲಿ? ವಿನೋದನ ಬಂದಿರ್ಬೋದಾ? ವಿನೋದ್, ಎಲ್ಲ ಹೋಗಿದ್ದೆ ನೀನು? ಬೆಳಗ್ಗೆಯಿಂದ ಫೋನ್ ಮಾಡ್ತಾ ಇದ್ದೀನಿ, ಮೊಬೈಲ್ ಸ್ವಿಚ್ ಆಫ್. ನನಗೊಂದು ಮಾತು ಹೇಳೋದು ಬೇಡವಾ ನೀನು? ದಯವಿಟ್ಟು ನನಗೆ ಕ್ಷಮಿಸ್ಬಿಡು ರಘು. ಏನೋ ಆಯ್ತು? ನನ್ನ ನಿನ್ನ ಮಧ್ಯೆ ಈ ಕ್ಷಮೆ ಅನ್ನೋದು ಬೇಕಾ? ಮೊದಲು ಒಳಗಡೆ ಬಾ. ಏನೋ ಯೋಚನೆ ಮಾಡ್ತಾ ಇದ್ಯಾ? ನೀನು ನನ್ನ ಸ್ನೇಹಿತ ತಾನೇ? ಕೊನೆವರೆಗೂ ನನ್ನ ಜೊತೆ ಇರ್ತೀಯ ತಾನೆ? ಯಾಕೋ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ನನಗೆ ನಿನ್ನ ಬಿಟ್ರೆ ಬೇರೆ ಇನ್ಯಾರೋ ಇದ್ದಾರೆ? ಹಾಗಾದ್ರೆ ನಾನು ನಿನ್ನ ಜೊತೆ ಮಾತಾಡ್ಬೋದಾ? ನನ್ನ ಜೊತೆ ಹೊರಗಡೆ ಬರ್ತೀಯಾ? ಸರಿ ನಡಿ. ಯಾವುದೋ ಫೋನ್ ಬರ್ತಾ ಇದೆ, ಒಂದು ನಿಮಿಷ ಬಂದೆ. ಅನ್ನವ ನೀಡುವ ದೇವನದಿ ವೈಯಾರಿ. ಹಲೋ, ಹೌದು, ನೀವ್ಯಾರು? ಆಕ್ಸಿಡೆಂಟಾ? ಮೋಸ್ಟ್ಲಿ ನೀವು ರಾಂಗ್ ನಂಬರ್ಗೆ ಫೋನ್ ಮಾಡಿದ್ದೀರಾ ಅನ್ಸುತ್ತೆ. ನನ್ನ ಫ್ರೆಂಡ್ ಈಗ ತಾನೇ ಬಂದ, ಹೊರಗಡೆ ನಿಂತಿದ್ದಾನೆ. ಹೌದಾ? ಸರಿ. ಏನಿದು? ಅವನು ಯಾರೋ ಫೋನ್ ಮಾಡಿ ನಿಮ್ಮ ಸ್ನೇಹಿತ ತೀರೋದ ಅಂತ ಹೇಳ್ತಾನೆ. ಈಗ ತಾನು ನಿಮ್ಮ ಜೊತೆ ಮಾತಾಡಿದ್ದೀನಿ, ನೀವು ನೋಡ್ತಿದ್ರೆ ಕಾಣಿಸ್ತಾ ಇಲ್ಲ. ಇದೇ ನಿಜಾನಾ ಇಲ್ಲ ಕನ್ಸ? ಸಮಾಧಾನ ಮಾಡ್ಕೋ. ಆಗಿದ್ರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಏನು? ಸರಿ ಬಾ, ಹೊರಡೋಣ.